ಹೆಲೋ ಎವ್ರಿವನ್, ನಾನು ನಿಮ್ಮ ದುತಿ. ಆಚೆಗಡೆ ಜಂಕ್ ಫುಡ್ನ ತಿಂದು ನಿಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ಕ್ವಿಕ್ ಆ್ಯಂಡ್ ಈಸಿ ಸ್ನ್ಯಾಕ್ಸ್ನ ನೀವು ಮನೇಲಿ ಟ್ರೈ ಮಾಡಿ. ಮೊದಲನೇದಾಗಿ ನಾವು ಬಾಳೆಕಾಯಿ ತಗೊಂಡು ಅದರ ಸಿಪ್ಪೆನೆಲ್ಲ ರಿಮೂವ್ ಮಾಡಬೇಕು. ಇಲ್ಲಿ ನಾನು ಸಣ್ಣ ಸಣ್ಣ ಬಾಳೆಕಾಯಿ ತಗೊಂಡಿದ್ದೀನಿ, ಒಂದು 4 ತಗೊಂಡಿದ್ದೀನಿ. ನೀವು ಯಾವ ರೀತಿ ಬಾಳೆಕಾಯಿ ತಗೋತಿದ್ದೀರಾ ಅನ್ನೋದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೋಬಹುದು ಎಷ್ಟು ಬಾಳೆಕಾಯಿನ ತಗೋತೀರಾ ಅನ್ನೋದನ್ನು. ಇದಾದ ನಂತರ ನಾವು ಈ ಬಾಳೆಕಾಯಿನ ಆದಷ್ಟು ಸಣ್ಣದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ಲೈಸರ್ ಇದ್ದರೆ ನೀವು ಅದರಿಂದ ಸಹಾಯದಿಂದನೇ ಕಟ್ ಮಾಡ್ಕೋಬಹುದು. ಆದರೆ ಇಲ್ಲಿ ಸ್ಲೈಸರ್ ನನಗೆ ಅರ್ಜೆಂಟಾಗಿ ಸಿಕ್ಕಲಿಲ್ಲ ಅಂತ ಹೇಳಿ ಹಾಗೆ ನೈಫಿನ ಮೂಲಕನೇ ಕಟ್ ಮಾಡ್ಕೋತಾ ಇದ್ದೀನಿ. ಚಿಪ್ಸು ಸ್ವಲ್ಪ ಯೆಲ್ಲೋವಿಶ್ ಕಲರಲ್ಲಿ ಟರ್ನ್ ಆಗಲಿ ಅಂತ ಹೇಳಿ ಇದನ್ನು ಟರ್ಮರಿಕ್ ಪೌಡರ್ ಹಾಕಿರೋ ನೀರಿಗೆ ಈ ಸ್ಲೈಸಸ್ನೆಲ್ಲ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾ ಇದ್ದೀನಿ. ಅದಾದಮೇಲೆ ನಾವು ಅದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕಿ ಅದ್ರ ಮೇಲಿರೋ ನೀರಿನ ಅಂಶ ಮಾಯ್ಶ್ಚರ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಇದನ್ನ ಫ್ರೈ ಮಾಡೋ ಕಾರಣದಿಂದ ಇದನ್ನ ನಾವು ಕಂಪ್ಲೀಟಾಗಿ ಸ್ವಲ್ಪ ಡ್ರೈಯಿಶ್ ಟೈಪ್ ಮಾಡ್ಕೋಬೇಕಾಗುತ್ತೆ. ಅದೇ ಕಾಟನ್ ಕ್ಲೋತಿಂದ ನಾವು ನಿಧಾನಕ್ಕೆ ಡೆಲಿಕೇಟಾಗಿ ಅದನ್ನ ಪ್ರೆಸ್ ಮಾಡಿ ವಾಟರ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ನಂತರ ಒಂದು ಬಾಣಲಿಗೆ ಫ್ರೈ ಮಾಡೋಕ್ಕೆ ಬೇಕಾಗಿರೋಷ್ಟು ಎಣ್ಣೆನ ಹಾಕೋಬೇಕು. ಅದನ್ನು ಬಿಸಿಯಾಗಿ ಹೋಗ್ಬಿಡೋಣ. ಅದೇ ಟೈಮಲ್ಲಿ ನಾವು ಒಂದು ಸಣ್ಣ ಬೌಲಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರನ್ನ ಹಾಕಿ ಒಂದು ತಿನ್ ಪೇಸ್ಟಾಗಿ ಮಾಡಿ ಇಟ್ಕೊಳ್ಳೋಣ. ಇದನ್ನು ಇವಾಗ ಸೈಡ್ಗೆ ಎತ್ತಿಡೋಣ. ಎಣ್ಣೆ ಕಾದಿದೆ. ಇವಾಗ ಅದಕ್ಕೆ ಬನಾನಾ ಸ್ಲೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಬಟ್ ಫಸ್ಟಿಗೆ ಫುಲ್ ಆನ್ ಡೀಪ್ ಫ್ರೈ ಮಾಡೋ ಹಾಗಿಲ್ಲ, ಒಂದು 50% ಹಾಗೆ ಫಸ್ಟು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಗಲೇ ನಾವೊಂದು ಟರ್ಮರಿಕ್ ಥರ ಒಂದು ಪೇಸ್ಟ್ನ ಮಾಡ್ಕೊಂಡಿದ್ವಲ್ವ, ಅದು ಏನಕ್ಕೆ ಅಂತ ಅಂದರೆ ಕಲರು ಮತ್ತು ಉಪ್ಪಿನಂಶ ಅಂದರೆ ಟೇಸ್ಟ್ ಕೊಡೋದಕ್ಕೆ. ಸೊ ಇವಾಗ ನಾವು ಆ ಒಂದು ಪೇಸ್ಟನ್ನ ಇದೇ ಎಣ್ಣೆಗೆ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಅದೇ 50% ಮಾಡಿದ್ವಲ್ವ, ಇವಾಗ ಮತ್ತೆ 50% ಡೀಪ್ ಫ್ರೈ ಮಾಡಬೇಕು. ಇವಾಗ ನೀವು ನೋಟಿಸ್ ಮಾಡ್ತಿರ್ಬೋದು, ಕಲರ್ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಒಳ್ಳೆ ಯೆಲ್ಲೋ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒನ್ಸ್ ನಾವು ಫ್ರೈ ಮಾಡಿದ್ವಿ ಅಂತ ಅನಿಸಿದಾಗ ಇದನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಮೆಥಡ್ ನೋಡಿದ್ವಲ್ಲ, ಅದೇ ರೀತಿ ನಾವು ಎಲ್ಲ ಚಿಪ್ಸ್ನ ಫ್ರೈ ಮಾಡಿ ಇಟ್ಕೋಬೇಕು. ಅಷ್ಟೇ, ನೋಡಿದ್ರಲ್ಲ, ನಮ್ಮ ಚಿಪ್ಸ್ ರೆಡಿ ಆಯಿತು. ಈ ಚಿಪ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ನಂಗೆ ಇಷ್ಟ ಆಯಿತು ಅಂದರೆ ನಾನೇ ವಾಯ್ಸ್ ಓವರ್ ಕೊಡೋಕ್ಕೆ ರೆಡಿ ಆಗಿಬಿಟ್ಟೆ. ಈ ರೆಸಿಪಿ ನೋಡೋಕ್ಕೆ ಎಷ್ಟು ಸಿಂಪಲ್ಲು, ಮಾಡೋಕ್ಕೂ ಅಷ್ಟೇ ಸಿಂಪಲ್ಲು. ನೀವೆಲ್ಲರೂ ಇದನ್ನ ಟ್ರೈ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೇಕ್ ಕೇರ್, ಬಾಯ್.